ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಮ್ಮ ಮಾರ್ನಿಂಗ್ ರೊಟೀನ್ ಅಂಡ್ ಆಲ್ಮೋಸ್ಟ್ 6 o'clockಗೆಲ್ಲ ನಾವು ಡ್ಯೂಟಿಗೆ ಹೊರಡಬೇಕು ಆ ತರ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ನಿಮ್ಮೆಲ್ರಿಗೂ ಗೊತ್ತು, ನಮ್ದು ಪ್ರಾವಿಷನ್ ಸ್ಟೋರ್ ಇರೋದ್ರಿಂದ ನಾವು ಅಟ್ಲೀಸ್ಟ್ 6 ಗಂಟೆಗಾದ್ರೂ ಬಾಗಿಲು ತೆಗಿಬೇಕು ಅಂತ. ನಮ್ದೇ ಸ್ವಲ್ಪ ಲೇಟ್ ಆಗ್ತಿದೆ. ನಮ್ಮ ರೊಟೀನ್ ಎಲ್ಲ ಕಂಪ್ಲೀಟ್ ಮಾಡಿ ಈತ ಬೇಬಿನೂ ಮೇಂಟೈನ್ ಮಾಡಿ ನಮ್ಮ ಕೆಲ್ಸನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟ್ರಲ್ಲಿ ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ ಮಂಡ್ಯಕ್ಕೆ. ನನಗೆ ನಮ್ಮೂರಿಂದ ಹೋಗ್ಬೇಕಾದ್ರೆ ಈ ವೆದರ್ ನೋಡಿ ಅಂತೂ ತುಂಬ ಅಂದರೆ ತುಂಬಾನೇ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ನನಗೆ ಈ ಥರ ವೆದರ್ ಅಂದರೆ ತುಂಬಾನೇ ಇಷ್ಟ. ಹಾಗೆ ಹೋಗೋ ರೋಡಲ್ಲೇ ಶನಿ ಮಹಾತ್ಮನ ದೇವಸ್ಥಾನ ಇದೆ. ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬರಲಿಲ್ಲ, ಬಟ್ ದರ್ಶನನೂ ಆಯಿತು. ನಾವೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ದೇವ ದರ್ಶನನೂ ಕೂಡ ಆಯಿತು. ಏನೋ ಒಂಥರ ಖುಷಿ ಆಯಿತು. ಅಲ್ಲಿನೂ ಕೂಡ ಪ್ರಸಾದ ಎಲ್ಲ ತಿನ್ಕೊಂಡು ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ ಅಂತ ಅನಿಸ್ತು. ಸೊ ನಾವು ಎಷ್ಟೊಂದು ಪ್ಲಾನ್ ಮಾಡಿ ಹೋಗ್ತೀವಲ್ಲ, ಅದಕ್ಕಿಂತ ಸಡನ್ಲಿ ಇನ್ಸ್ಟಂಟ್ ಆಗಿ ಹೋಗ್ತೀವಲ್ಲ ನೋಡಿ, ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಶನಿಮಹಾತ್ಮನ ದೇವಸ್ಥಾನದ ಒಳಗಡೆನೆ ತುಂಬಾ ಅಂದ್ರೆ ತುಂಬಾ ದೇವಸ್ಥಾನಗಳಿದೆ ಅಂತಾನೆ ಹೇಳ್ಬೋದು. ನಾಗರಕಲ್ಲಾಗಿರ್ಬೋದು, ಶಿವಪ್ಪ ದೇವಸ್ಥಾನ, ಚಾಮುಂಡೇಶ್ವರಿ, ನವಗ್ರಹ ಎಲ್ಲ ಇದೆ. ತುಂಬಾ ಅಂಗಡಿಲಿ ಇಲಿಗಳು ಸಿಗರೇಟ್ ಎತ್ಕೊಂಡು ಹೋಗವೆ. ಇಲಿಗಳು ಕೂಡ ಸಿಗರೇಟ್ ಎತ್ತವೆ ಅಂತ ಇವತ್ತೇ ಗೊತ್ತಾಗಿತ್ತು. ಶಿವ ಶಿವ ಶಿವು ಶಿವು ನಿನ್ ಫ್ರೆಂಡ್ ಇರ್ಬೇಕು. ಗೈಸ್, ಇಲ್ಲಿ ನಾವ್ ಯಾವಾಗ್ಲೂ ಇಲ್ಲಿ ಸಿಗರೇಟ್ ಇಟ್ಕೋತೀವಿ ಜಾಸ್ತಿ. ಇಲ್ಲಿಂದ ಮೂಲೆಗೆ ತಗೊಂಡ್ ಹೋಗೈತೆ. ಇಲ್ಲಿ ಒಂದು ಪ್ಯಾಕ್ ಫುಲ್ ಹಾಳು ಮಾಡೈತೆ. ನಾನು ಇವಾಗ ಊಟ ಮಾಡೋಣ ಅಂತ ಮನೆಗೆ ಬಂದೆ. ಸೊ ನಮ್ಮ ಇತ್ತ ಬೇಬಿ ಜೊತೆ ಆಟ ಆಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ. ಓನಮ್ಮ ಎಲ್ಗೆ ಯಾರು ಹೇಳ್ಕೊಟ್ರು? ಹೊಸ ಆಟ ಕಲ್ತ್ಬಿಟ್ಟು ಒಳಗೆ. ಹೊಸ ಆಟ ಏನಾರು ಕಲ್ತಾಗ ನನ್ಗೆ ಹೇಳೋ ಬರ್ಕೊಳಕ್ ಸಮಾಧಾನ ಆಗಲ್ಲ. ಏನವ ವಿಡಿಯೋ ಆನಲ್ಲಿರೋದಕ್ಕೆ ಡೌ ಮಾಡ್ತಾವ್ರೆ ಐತಾ ಬೇಬಿ ಅವರು. ನನ್ನ ಎನರ್ಜಿ ಬೂಸ್ಟ್ ಗೈಸ್, ಹೇಳು ಎನರ್ಜಿ ಬೂಸ್ಟ್ ಅಲ್ವಾ? ಸೊ ಕಾಫಿ ತಂದಿದ್ದಾರೆ. ಇವಾಗ ಊಟ ಮಾಡ್ಕೊಂಡು ಈಗಾಗಲೇ 3 o'clock ಆಗ್ತಿದ್ದೆಲ್ಲ, ಹಂಗಾಗಿ ಒಂದೇ ಸಲ ಕಾಫಿ ಮಾಡ್ಕೊಂಡು ಹೊರಟೋಗೋಣ ಅನ್ಕೊಂಡೆ. ಕಾಫಿ ತಂದಿದ್ರೆ ಕಾಫಿ ಕುಡ್ಕೊಂಡು ಅಂಗಡಿ ಹತ್ರ ಹೋಗ್ಬೇಕು. ಏನು ಕಿತಾಪತಿ ಮಾಡ್ತೀರಾ ಮೇಡಮ್? ಎಲ್ಲಿ ಮೇಡಮ್ ಕಾಫಿ ಚಿಲುಕ? ಮೇಡಮ್ ಎಲ್ಲಿದೆ ಕಾಫಿ? ಅವಳು ಕೊಡ್ಲಾ ಅಂತ ಅನ್ಬೇಕು ಅಂತ ಅಂತೆಲ್ಲ, ಕೊಡಿ ಹೋಗಿ ಬನ್ನಿನಕ್ಕೆ ಕೊಡ್ಲಾ ಓಲಾ ಬಾಲ ಅಂತ ಮಾತಾಡ್ತಾವಳೆ. ಪರ್ಫೆಕ್ಟಾಗಿ ಮಂಡ್ಯ ಭಾಷೆ ಮಾತಾಡ್ತಾವಳೆ. ಕಳೆದು ಯಾಕಿದೆ ಇಲ್ಲಿ ಮನೆಯೊಳಗೆ? ಅಲ್ಲಿ ಮಾತಾಡೋ ಯಾಕಿದೆ ಮನೆಯೊಳಗೆ? ಹೋಗು ಹೋಗಿ 2 ದಿವಸ ಸಾಕ್ತಿತ್ತಾನೆ ಹೋಯ್ತಾಳು. ಅಳ್ಬೇಡ, ಕಡ್ದು ಹೋಯ್ತಾರ ಮನೆಯೊಳಗೆ. ಅಳ್ಬೇಡ, ಆಚೆ ಹೋಗಿ ಅಳ್ಕ ಹೋಗಿ ಎಕ್ಸುನ. ಆಚೆ ಹೋಗ್ಬೇಕು. ನೀವು ಮಳಗೆ ಹಾಕಿದ್ದೆ ಮನೆಯೊಳಗೆ. ಬರ್ಬೇಡ ಬರ್ಬೇಡ. ಏನುವಾ ಅಲ್ಲಿ ಇಲ್ಲಿ ಅಜ್ಜಿ ಅಂದ್ರೆ ಹೋಗಿ ಮನೆ ಬಿಟ್ಟು ಆಚೆಗೆ. ಏಯ್ ಯಾರು ಜಾಕಿ ಅಂತೀನಿ, ಉಸ್ಸು ಅಂತೀನಿ. 2 ಬಿಸಾಕ್ತೀನಿ ಆಚೆ. 2 ದಿನ ಆಚೆ ಬಿಸಾಕ್ತೀನಿ. ಹೋಗು. ಬೊಬ್ಬಾಳ ಬೊಬ್ಬಾಳ ನೆನಕ ಬೊಬ್ಬಾಳ. 2 2 2 ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ 2 2 2 ಮಾಡಿದೆ. 2 ಮಾಡಿದೆ. ಹೋಗು. ಯಾಕಿದ್ಯಾ? ಬೋವ ಹಾಕುಡ್ಕ ಬಾ. ಹಾಕುಡ್ಕ ಬಾ. ಬೋನ ಬೋನ. ಅಯ್ಯೋ ಬೋವ ಬೋವ ಬಾ. ಸಾಕು ಬಾ, ದುಃಖಿಸುದ್ ಬಾ. ದುಃಖ ಹೊಡೆದು ಸಾಕು ಬಾ. ಹಾಕುಡ್ಕ
ಅಲ್ಲಿ ಅಲ್ಲಿ ಲಾಲು ಕುಡ್ಕೋಗಿತ್ತು, ಲಾಲು ಕುಡ್ಕೋ ಬಾ ಬವ್ವ, ನೀನೇ ಎತ್ಕೋಬೇಕು ಅವಳ ಇಷ್ಟ ಅಗಲ ಬಾಯ ಬವ್ವಲಿ 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 ಕುಳ್ಕ ಬಂದ್ಬಿಟ್ಟು ಅಯ್ಯೋ ಬವ್ವಲಿ ಯಾರು ಹೋಯ್ತು ಯಾರವ ಅಯ್ಯೋ ಅಪ್ಪ ಹೊಡ್ಬಿಟ್ನಾ ಪುಟ್ರಿ ಹೊಡ್ದ ಅಯ್ಯಪ್ಪ ಏಯ್ ಹುಷಾರು ಜಾಕೇನು ಹೋಗ್ಯಾನು ಜಾಕ ಜಾಕ ಅಪ್ಪನ ಬೋದ್ನ ಮುಗಿ ಬರ ಹೊಡ್ದವ್ರಪ್ಪ ಇಷ್ಟೊತ್ ಗಂಟ ನಿನ್ ಜೊತೆ ಜಗಳ ಆಡ್ಬಿಟ್ಟು ಇವಾಗ ನಿನ್ನೆ ವೈನ ಮಾಡ್ಕೊಳಕ್ಕೆ ನಾ ಯಾರು ಅಪ್ಪ ಮತ್ತೆ ಅಮ್ಮ ಹೊಡಿತು ಅಂತ ಹೇಳ್ತಾವಳೆ ಅಂಗಡಿ ಕೊಂಡೋದ ಹೊಡೆದ್ಬಿಟ್ಟು ನಿಮ್ಮ ಅಪ್ಪ ವಿಡಿಯೋ ನೋಡ್ಬೇಕು ಇತ್ತು ಪುಟ್ಟಿ ಹೊಡೆದ ಯಾರು ಹೊಡೆದಿದ್ ನಿನ್ನೆ ಇವಾಗ ಅಪ್ಪ ಒಬ್ಬನೇ ಹೊಡೆದ್ರು ಅಂತ ಕಡ್ದೋಗುವಂತಂತೆ ಕಡ್ದೋಗನ್ನ ಗೈಸ್ ಹಿಂಗೆ ಇವಾಗ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ ಅಂದ್ರೆ ಅಷ್ಟಿಷ್ಟ ಅಲ್ಲ ಯಾರು ಉಚ್ಚಿ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಅರ್ಥ ಆಗ್ತದೆ ಮಾತೆಲ್ಲ ಕಲಿತಾ ಇದ್ದಾಳೆ ನಮ್ಮ ಅಮ್ಮಂಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ನಮ್ಮ ಅಮ್ಮ ಏನಾದ್ರು ಬೇಡ ಅವಳು ಅಂತಂದ್ರೆ ಅಳ್ತಾಳೆ ಇನ್ನು 1.25 ವರ್ಷಕ್ಕೆ ಯಾವ ತರ ಆಟಗಳು ಆಡ್ತಾಳೆ ಗೈಸ್ ಇವಾಗ ಟೈಮ್ ಬಂದು 7 ಆಗಿದೆ ಸೊ ಅಕ್ಕಂಗೆ ಮತ್ತು ಅಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಮನೆಗೆ ಬಂದಿದ್ದೀನಿ ಮದನ್ ಬಂದಿದ್ದಾನೆ ಶನಿವಾರ ಬಂತು ಅಂದರೆ ಏನೋ ಒಂಥರ ಖುಷಿ ಶನಿವಾರ ಭಾನುವಾರ ಮದನ್ ಕೂತ್ಕೋತಾನೆ ಸ್ವಲ್ಪ ಅಂಗಡಿ ಹತ್ರ ಏನೋ ಒಂಚೂರು ಸಮಾಧಾನ ಅಂತ ಅನಿಸುತ್ತೆ ಇವಾಗ ಬಂದು ರೆಸ್ಟ್ ಮಾಡ್ಬೋದು ನನ್ನ ಕೆಲಸ ಏನಿದೆ ಅದು ಮಾಡ್ತಾ ಇರ್ಬೋದು ಅಂತ ನಾಳೆ ಅಮ್ಮನ ಮನೆ ದೇವ್ರಿಗೆ ಅಂದರೆ ನಮ್ಮ ಅಪ್ಪನ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಮಡ್ಲಕ್ಕಿ ತುಂಬಿಸ್ಬೇಕು ಮೂಲತಃ ಇರುವಂತಹ ದೇವರು ನಾಳೆನೇ ತೋರಿಸ್ತೀನಿ ನಾಳೆ ವ್ಲಾಗಲ್ಲಿ ಬರುತ್ತೆ ಅದು ಸೊ ಮಡ್ಲಕ್ಕಿ ಕೊಡಬೇಕು ಹಂಗಾಗಿ ಅಲ್ಲಿ ಸಾಮಾನು ತೊಗೊಂಡು ಬರೋಣ ಆ್ಯಂಡ್ ಅದಕ್ಕೆ ಬೇಕಾಗಿರುವಂತಹ ಸಾಮಾನು ಆ್ಯಂಡ್ ಸ್ಯಾರೀಸ್ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹೋಗಬೇಕು ಇನ್ನೊಂದು ½ ಅಷ್ಟರಲ್ಲಿ ಅಕ್ಕ ಎಲ್ಲ ಬರ್ತಾರೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ತಲೆಗೆ ಎಣ್ಣೆ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಆ್ಯಂಡ್ ಲಾಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊಂಡಿದ್ನಲ್ಲ ಆಯಿಲ್ನೇ ಯೂಸ್ ಮಾಡೋದು ಒಂದು 2 ಟೈಮ್ಸ್ ಹಚ್ಚಿದ್ದೀನಿ ನನಗೆ ರಿಸಲ್ಟ್ ಓಕೆ ಅನಿಸುತ್ತೆ ನಾನು ಏನು ಗೊತ್ತಾ ಗೈಸ್ ನನ್ನ ಏರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬಟ್ ನಾನು ಕೇರ್ ಮಾಡೋದೇ ಇಲ್ಲ ಯಾಕಂದರೆ ಆಯಿಲು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದೆ 1 ಇಯರ್ ಬ್ಯಾಕ್ ಮಾಡ್ಕೊಂಡಿದ್ದೆ ಪ್ರಿಪೇರನ್ನು ನಾನು ತೋರಿಸಿದ್ನಲ್ಲ ಆಯಿಲ್ನ ಬಟ್ ಟೈಮೇ ಸಿಕ್ಕಿರಲಿಲ್ಲ ಇವಾಗ ಆಯಿಲ್ ಮಾಡ್ಕೊಂಡಿದ್ದೀನಿ ಹಚ್ತೀನಿ ಆ್ಯಂಡ್ ಅದು ಹಚ್ಚಿದ್ಮೇಲೆ ನನಗೆ ಎಷ್ಟೋ ತಲೆನೋವು ಕೂಡ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ರಿಲೀಫ್ ಅಂತ ಅನಿಸುತ್ತೆ ಶಿವವ್ರಿಗೂ ಕೂಡ ಇಷ್ಟ ಆಯಿಲು ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಮುಖ ಈಗ ತೊಳ್ಕೊಂಡು ಹೋಗೋಣ ಆ್ಯಂಡ್ ಸ್ಯಾರಿನೂ ಕೂಡ ತಗೊಂಡು ಬಂದುಬಿಡೋಣ ಬನ್ನಿ ನಾವು ಸೀರೆ ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಸೊ ಗಾಡೀಲಿ 3 ಜನ ಆಗಲ್ಲ ಅಂದ್ಬಿಟ್ಟು ಪಕ್ಕದ ಏರಿಯಾದಲ್ಲಿ ಅಲ್ವಾ ನಡ್ಕೊಂಡೇ ಹೋಗ್ಬೋದು ಹಾಯ್ ಮಾಡೀತಾ ಬಾಯ್ ಮಾಡ್ತಾವಳೆ ಸೀರೆ ಅಂಗಡಿಗೆ ಹೋದ್ಮೇಲೆ ಫೈನಲಿ ನಾವು ವಿ ರೋಡ್ KK ರಾಮನ್ಗೆ ಬಂದ್ವಿ ಅಲ್ಲಿ ಯಾವಾಗಲೂ ಸೀರೆ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು ಚೆನ್ನಾಗಿರುತ್ತೆ ಆ್ಯಂಡ್ ಆಫರ್ಸು ಚೆನ್ನಾಗಿರುತ್ತೆ 3 ಸೀರೆ ತೊಗೊಂಡ್ವಿ ಯಾಕಂದರೆ ಅಮ್ಮ ನಾನು ಅಕ್ಕ 3 ಜನನೂ ಕೂಡ ನಮ್ಮ ಮನೆ ದೇವ್ರಿಗೆ ಮಡ್ಲಕ್ಕಿ ಕೊಡ್ತಾ ಇದ್ವಲ್ಲ ಹಂಗಾಗಿ 3 ಸೀರೆ ತೊಗೊಂಡು ನಾವು ಅಲ್ಲೇ ಕೂತಿದ್ವಿ ನನ್ನ ಮಗಳು ನನ್ನೇ ಕಿಂಡಲ್ ಮಾಡ್ತಾ ಇದ್ಲು ಇಲ್ಲೂ ಕೂಡ ವ್ಲಾಗ್ ಮಾಡ್ತಿದ್ದಾಳೆ ಅಂತ ಅವಳು ನಾನು ಸ್ವಲ್ಪ ಬುದ್ಧಿ ಬಂದ್ಬಿಟ್ರಂತೂ ನನ್ನನ್ನೇ ಕಿಂಡಲ್ ಅಂದರೆ ಕಿಂಡಲ್ ಮಾಡಕ್ಕೆ ಬಿಡ್ತಾಳೆ ಅಷ್ಟು ಬ್ರಿಲಿಯಂಟ್ ಇದ್ದಾಳೆ ಅಂತಲೇ ಹೇಳ್ಬೋದು ನಗ್ತಾ ಇದ್ಲು ನಾನು ಅಲ್ಲಿಂದ ಬಂದೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಬಂದ್ವಿ ನನ್ನ ನೈಲ್ ಆರ್ಟ್ ಹೇಗಿದೆ ಸೊ ಇವಾಗ ಕೂತಿದ್ದೀವಿ ಇವಾಗ ತುಂಬ ಟೈಮ್ ಆಗಿಬಿಟ್ಟಿದೆ ನಮ್ಮಮ್ಮ ಹೊರಗಡೆ ಫುಡ್ ತರ್ತೀನಿ ಅಂತ ಹೇಳಿದರೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮಮ್ಮ ಹೋಗೋಕ್ಕೆ ಕೂತಿದ್ದಾರೆ ಹಿತಾಶ್ರೀರು ಕೆಳಗಡೆ ಹೋದರು ಚೆನ್ನಾಗಿದೆಯಾ ಗೈಸ್ ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ಈಗ ಏನೇನು ಕೆಲಸ ಐತೆ ಪೆಂಡಿಂಗ್ ಮುಗಿಸ್ಕೊಬಿಡೋ ನನಗೆ ಡಾಟಾನೇ ಏನಾದ್ರು ಇದ್ರೆ ಕಡಿಮೆ ಡಾಟಾನೇ ಎಲ್ಲ ಮಾಡ್ಬಿಟ್ರೆ ಗೈಸ್ ಬೇಜಾರು ಕಡೆ ಡಾಟಾ ಬೇಕಂತ ನಮಗೆ ಅದು ಹಾಕೋದ ನೋಡು ಅಂತ ನನ್ನ ಬ್ಲಾಗ್ನೆಲ್ಲ ನೋಡ್ತಾರೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಶಿವರು ಇವತ್ತು ಅವ್ರ ಫ್ರೆಂಡು ಬರ್ತಡೇ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಹಂಗಾಗಿ ಲೇಟ್ ಆಗುತ್ತೆ ಅಂತಂದರು
ಅಮ್ಮನ ಮನೇಲಿ ಉಳ್ಕೊ ಅಂತಂದರು, ಉಳ್ಕೊಂಡಿದ್ದೀನಿ. ಇವತ್ತು ನಂದು ಡೇ ವ್ಲಾಗ್ ಇಷ್ಟು ಸಿಂಪಲ್ಲಾಗೇ ಇತ್ತು. ಆ್ಯಂಡ್ ನನ್ನ ಅಕೌಂಟ್ ಬಗ್ಗೆ ತುಂಬ ಜನ ವಿಚಾರಿಸ್ತಾ ಇದ್ದೀರಾ, ಯೂಟ್ಯೂಬ್ ಆ್ಯಂಡ್ ವ್ಯೂಸ್ ಹೋಗ್ತಾ ಇಲ್ಲ. ಆ್ಯಂಡ್ ನನಗೂ ತುಂಬ ಬೇಜಾರಾಗುತ್ತೆ ಒಂದೊಂದು ಟೈಮಲ್ಲಿ. ಬಟ್ ನಾನು ಐ ಥಿಂಕ್ ಇದರಲ್ಲಿ ಒಳ್ಳೆ ವ್ಯೂಸು, ಒಳ್ಳೆ ಫಾಲೋವರ್ಸ್ನೇ ತೊಗೋಬೇಕು. ಆ್ಯಂಡ್ ಇದ್ರಲ್ಲಿ ಬಂದ ತಕ್ಷಣ ನಾನು ಬೆಳೆದ್ಬಿಡ್ಬೇಕು ಅಂತ ಬಂದಿದ್ದಿದ್ರೆ ಐ ಥಿಂಕ್ ಇಲ್ಲಿ ಗಂಟ ನನ್ನ ಜರ್ನಿ ಬರ್ತಾ ಇರಲಿಲ್ಲ ಅನಿಸುತ್ತೆ. ನಂದು ಏನಂತಂದ್ರೆ ಒಂದು ಮೆಮೊರಿ ಏನು ಇವಾಗ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಅದನ್ನು ನನ್ನ ಮಕ್ಕಳು ಕೂಡ ನೋಡಬೇಕು ದೊಡ್ಡವರಾದ್ಮೇಲೆ. ನಮ್ಮಮ್ಮ ವ್ಲಾಗ್ ಮಾಡ್ತಾಯಿದ್ರು, ನಾವಾಗ ಎಷ್ಟು ಚಿಕ್ಕವರಾಗಿದ್ವಿ ಅಂತ ಅವ್ರಿಗೂ ಮೆಮೊರಿ ಎಲ್ಲ ಬರಬೇಕು. ಸೊ ಹಂಗಾಗಿ ಒಂದು ಮೆಮೊರಿ ಏನಾದರೂ ಉಳ್ಕೊಳ್ಳುತ್ತೆ ಲೈಫ್ ಟೈಮು. ಅವರ ಫ್ಯೂಚರಲ್ಲೂ ಕೂಡ ನಮ್ಮ ವೀಡಿಯೋಸ್ನ ನೋಡ್ಬೋದು ಅನ್ನೋದೊಂದು ಮೈಂಡ್ ಥಾಟು. ಇದರಲ್ಲಿ ಮೇಯ್ನಾಗಿ ಅರ್ನಿಂಗೇ ಮಾಡಬೇಕು ಅಂತ ನಾನು ಏನಾದ್ರೂ ಸೋಷಲ್ ಮೀಡಿಯಾಗೆ ಬಂದಿದ್ದಿದೆ, ಐ ಥಿಂಕ್ ನಾನು ಸೋಷಲ್ ಮೀಡ್ಯಾದಲ್ಲಿ ಇಲ್ಲಿವರೆಗೂ ಕೂಡ ಜರ್ನಿ ಮಾಡೋಕ್ಕಂತೂ ಸೀರಿಯಸ್ಲಿ ಆಗ್ತಾ ಇರಲಿಲ್ಲ. ಸೊ ಎಲ್ಲ ವ್ಲಾಗರ್ಸ್ಗೂ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಾನು ಹೇಳೋದೇನಪ್ಪ ಅಂದರೆ, ಇದರಲ್ಲೂ ಒಳ್ಳೆ ಅರ್ನಿಂಗ್ ಮಾಡ್ತೀನಿ ಅಂತ ಬರಬೇಡಿ, ಜನನ ಸಂಪಾದಿಸ್ತೀನಿ ಅಂತ ಬನ್ನಿ. ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ಕೋತೀವಿ, ಮೆಮೊರಿನ ಉಳಿಸ್ಕೊತೀವಿ ಲೈಫ್ ಟೈಮ್ ಅಂತ ಬನ್ನಿ. ಒಳ್ಳೆ ಅರ್ನಿಂಗ್ ಮಾಡ್ಬೋದು ಅಂತ ಬಂದರೆ ಅರ್ಧದಲ್ಲೇ ಹೋಗ್ಬಿಡ್ಬೇಕಾಗತ್ತೆ. ತುಂಬ ಜನ ವ್ಲಾಗರ್ಸ್ನ ನಾನು ನೋಡಿದ್ದೀನಿ, ಒಂದು 20 ವೀಡಿಯೋ ಹಾಕ್ತಾರೆ, ಅದು ವೈರಲ್ ಆಗಲಿಲ್ವಾ, ಕ್ಲಿಕ್ ಆಗಲಿಲ್ವಾ, ಆ್ಯಂಡ್ ವ್ಯೂಸ್ ಹೋಗಲಿಲ್ವಾ, ಬಿಟ್ಟೇ ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ರೆಗ್ಯುಲರ್ ವೀಡಿಯೋಸ್ ಹಾಕ್ತಾನೆ ರೀ, ವ್ಯೂಸ್ ಹೋಗಲಿ ಬಿಡಲಿ. ಆ್ಯಂಡ್ ಜನಕ್ಕೆ ಇಷ್ಟ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇನಿಲ್ಲ, 100 ಜನದಲ್ಲಿ ಒಬ್ರಿಗೆ ಇಷ್ಟ ಆಗುತ್ತಾ ವೀಡಿಯೋಸ್ ಮಾಡಿ. ಒಳ್ಳೆ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ, ನೀವು ಮಾಡ್ತಿರೋ ವೀಡಿಯೋ ಚೆನ್ನಾಗಿದೆ, ಆ್ಯಂಡ್ ಯಾರ ಕಂಟೆಂಟು ಕಾಪಿ ಮಾಡಿದೆ, ನಿಮ್ಮ ರೊಟೀನ್ ಏನಿದೆ ಅದನ್ನ ಶೇರ್ ಮಾಡಿಕೊಂಡು, ನಿಮ್ಮ ರೊಟೀನ್ ಏನಿದೆ ಬೇರೆಯವ್ರ ರೊಟೀನು ಅದೇ ಥರ ಇರೋಲ್ಲ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಕೆಲವ್ರದ್ದು ಫುಲ್ಲು ರಿಚ್ ಇರುತ್ತೆ, ಕೆಲವ್ರದ್ದು ತುಂಬ ಪ್ಯೂರ್ ಇರುತ್ತೆ. ಆ್ಯಂಡ್ ಒಬ್ಬೊಬ್ರದ್ದು ಒಂದೊಂದು ಥರ ಫುಲ್ಲು, ಒಬ್ಬೊಬ್ರದ್ದು ಬ್ಯುಸಿ ರೊಟೀನ್ ಇರುತ್ತೆ, ಒಬ್ಬೊಬ್ರು ಫ್ರೀ ರೊಟೀನ್ ಇರುತ್ತೆ. ಈ ಥರ ಒಂದೊಂದು ಥರ ರೊಟೀನ್ ಇರುತ್ತೆ. ಆ್ಯಂಡ್ ನೀವು ಮಾಡೋ ಕೆಲಸನ ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಮಾಡೋ ಕೆಲಸ ನೀವು ಮಾಡೋಕ್ಕಾಗಲ್ಲ. ಈ ಥರ ಇದ್ದೇ ಇರುತ್ತೆ, ವೆರೈಟಿ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ನಿಮ್ಮಲ್ಲೂ ಕೂಡ ಒಂದು ಕಲೆ ಅನ್ನೋದು ಇರುತ್ತೆ. ಅವ್ರ ಹತ್ರ ಇಲ್ದಿರೋ ಕಲೆ ನಿಮ್ಮ ಹತ್ರನೂ ಇರುತ್ತೆ. ಸೊ ಟ್ರೈ ಮಾಡ್ತಾನೆ ರೀ, ಒಂದಲ್ಲ ಒಂದಿನ ಕ್ಲಿಕ್ ಆಗೇ ಆಗುತ್ತೆ, ಆಗದೆ ಅಂತಂತೂ ಇರಲ್ಲ. ಬಟ್ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ, ಪ್ರಯತ್ನ ಪಟ್ರೇ ಎಲ್ಲ ಆಗೋದು. ಪ್ರಯತ್ನ ಪಡೋಕ್ಕೂ ಮೊದಲೇ ಇದಾಗಲ್ಲ, ಇದು ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು ಸೀರಿಯಸ್ಲಿ ಏನೂ ಆಗಲ್ಲ. ನಾನು ಅಷ್ಟೇ ಗೈಸ್, ನಾನು ಇವಾಗಲೂ ಹೇಳ್ತೀನಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಾಗಿಂದ ಇಲ್ಲಿವರೆಗೂ ರೆಗ್ಯುಲರ್ ಒನ್ ಡೇನೂ ತಪ್ಪಿಸ್ತಂತೆ ನಾನು ಏನಾದ್ರು ವೀಡಿಯೋ ಹಾಕಿದರೆ ನಿಜವಾಗ್ಲೂ ಇಷ್ಟೊತ್ತು ಕಾಲೇ ನನ್ನ ವೀಡಿಯೋಸ್ ಕ್ಲಿಕ್ ಆಗ್ತಾಯಿತ್ತು. ಬಟ್ ನಂದಾಗಿದ್ದ ಮಿಸ್ಟೇಕ್ಗಳೇನಪ್ಪ ಅಂದರೆ, ಮಧ್ಯದಲ್ಲಿ ತುಂಬ ಸ್ಟಾಪ್ ಮಾಡಿಬಿಟ್ಟೆ, ಹಂಗಾಗಿ ಅಕೌಂಟ್ ಫ್ರೀಸ್ ಆಯಿತು. ತುಂಬಾ ಸ್ಟಾಪ್ ಮಾಡಿಬಿಟ್ಟೆ ಗೈಸ್. ಅಂದರೆ ಕೆಲವು ರೀಸನ್ಸಿಂದ, ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸಿಂದ, ಕೆಲವು ಟೈಮ್ ಇಲ್ಲದೇ ಇರೋ ಕಾರಣದಿಂದ, ಆ್ಯಂಡ್ ಮೊಬೈಲ್ ಎಕ್ಸೆಟ್ರಾ ತುಂಬ ಪ್ರಾಬ್ಲಮ್ಸ್ಗಳು ಮಧ್ಯದಲ್ಲಿ ಬಂತು. ಹಂಗಾಗಿ ನಾನು ವೀಡಿಯೋಸ್ ಬಿಟ್ಬಿಟ್ಟೆ. ಬಟ್ ಇವಾಗ ನನ್ನದೇ ಆದ ಒಂದು ಚಾಲೆಂಜಿಂಗ್ ಹಾಕ್ಕೊಂಡಿದ್ದೀನಿ, ಏನಾದರೂ ಆಗಲಿ ವೀಡಿಯೋಸ್ ಮಾಡಲೇಬೇಕು. ಪರ್ಸ್ನಲ್ ಲೈಫಲ್ಲಿ ಎಷ್ಟಾರು ಪ್ರಾಬ್ಲಮ್ ಇರಲಿ ಗೈಸ್, ನಾನು ವೀಡಿಯೋಸ್ ಮಾಡಲೇಬೇಕಂತ ಡಿಸೈಡ್ ಆಗಿದ್ದೀನಿ. ನನ್ನ ಈ ವಿಡಿಯೋ ಹಿಂದೆ ಎಷ್ಟಾರು ನೋವಿರಲಿ ಇದ್ದೇ ಇರುತ್ತೆ. ಸೋಷಲ್ ಮೀಡ್ಯಾದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕಾಗಲ್ಲ, ಸಾವಿರಾರು ಇರುತ್ತೆ. ಆ ಪ್ರಾಬ್ಲಮ್ಸ್ನೆಲ್ಲ ಹೈಡ್ ಮಾಡಿ ಆ್ಯಂಡ್ ನನಗೋಸ್ಕರ ನಾನು ಪಾಸಿಟಿವ್ನೇ ತೊಗೊಬರ್ತೀನಿ ಅಂದರೆ ತುಂಬ ಜನ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಅವ್ರಿಗೋಸ್ಕರನಾದ್ರು ಬರೀ ಪಾಸಿಟಿವ್ನೇ ಶೇರ್ ಮಾಡ್ತೀನಿ. ನನ್ನ ಜೀವನದಲ್ಲಿ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ, ಬಟ್ ಏನು ಪಾಸಿಟಿವ್ ಇರುತ್ತೆ ಅದನ್ನೇ ಹಾಕ್ತೀನಿ. ನನ್ನ ಜೀವನದಲ್ಲಿ ಆಗಿರುವಂತಹ ಘಟನೆಗಳನ್ನ ನಾನು ಆಲ್ಮೋಸ್ಟ್ ಶೇರ್ ಮಾಡಲಿಕ್ಕೆ ಹೋಗಲ್ಲ, ಆ್ಯಂಡ್ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡಲಿಕ್ಕೆ ಹೋಗಲ್ಲ ಜಾಸ್ತಿ. ಕೆಲವ್ರದ್ದು ಮೆಂಟಾಲಿಟಿ ಹೆಂಗಂತಂದರೆ, ಮನೇಲಿ ಒಂದು ಇರುವೆ ಹೋಯ್ತು ಅಂದ್ರೂ ಕೂಡ ಅದನ್ನ ಸೋಷಲ್ ಮೀಡಿಯಾಕ್ಕೆ ತಂದು ಹಾಕ್ತಾರೆ. ಆ ಕ್ಯಾಟಗರಿ ನಂದಲ್ಲ. ನಂದು ಲಿಮಿಟ್ ಅನ್ನೋದಿದೆ, ಆ ಲಿಮಿಟ್ನ ಕ್ರಾಸ್ ಮಾಡಿ ಹೋಗಲ್ಲ. ಯಾಕಂದರೆ ನನಗೆ ಪರ್ಸ್ನಲ್ ಲೈಫು ಕೂಡ ಅಷ್ಟೇ ಇಂಪಾರ್ಟೆಂಟ್, ಆ್ಯಂಡ್ ಸೋಷಲ್ ಮೀಡಿಯಾ ಲೈಫು ಕೂಡ ಅಷ್ಟೇ ಇಂಪಾರ್ಟೆಂಟ್. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಸೋಷಲ್ ಮೀಡ್ಯಾದಲ್ಲಿ ಎಷ್ಟು ಲಿಮಿಟ್ ಆಗಿರ್ತೀವಿ ಅಷ್ಟು ಒಳ್ಳೆಯದು. ಇದು ವ್ಲಾಗರ್ಸ್ಗಳಿಗೆ ಇದೊಂದು ಮೆಸೇಜಸ್ ಗೈಸ್. ಕೆಲವರು ಬೇಜಾರು ಮಾಡ್ಕೋಬೋದೇನೋ, ಕೊನೆವರೆಗೂ ನೋಡಿ. ಆ್ಯಂಡ್ ಯಾರು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆಲ್ರೆಡಿ ವ್ಲಾಗ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಇದೊಂದು ಸ್ಮಾಲ್ ಮೆಸೇಜಸ್ಸು. ತೀರಾ ಪರ್ಸ್ನಲ್ ವಿಷಯಗಳನ್ನ ಸೋಷಲ್ ಮೀಡ್ಯಾಗೆ ತರಬೇಡಿ. ಆ ಪರ್ಸ್ನಲ್ ವಿಷಯ ಅನ್ನೋದು ಏನಿರುತ್ತೆ ನಾಳೆ ಒಂದಿನ ಸರಿ ಹೋಗ್ಬೋದು, ಬಟ್ ಅದು 4 ಜನಕ್ಕೆ ಬಾಯಿಗೆ ಹೋದಾಗ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡಿರ್ತಾರೆ. ಆ್ಯಂಡ್ ಒಬ್ಬ ವ್ಯಕ್ತಿ ಬಗ್ಗೆ, ಆ್ಯಂಡ್ ನಿಮ್ಮ ಮನೆಯವರೇ ಅವ್ರು ಆಗಿರ್ತಾರೆ ಅಂತಂದಮೇಲೆ ನಿಮ್ಮವ್ರನ್ನ ನೀವು ಬಿಟ್ಕೊಡ್ಬೇಡಿ. ಅವ್ರು ಯಾವತ್ತಿದ್ರೂ ನಿಮ್ಮವರೇನೆ. ಇವಾಗ ಯಾರೋ ವಿಡಿಯೋ ನೋಡ್ತಿದ್ದಾರೆ ಅಂತಂದರೆ ಅವ್ರು ಯಾವತ್ತಿದ್ರೂ ಕೂಡ ಸಪೋರ್ಟ್ ಮಾಡ್ಬೋದು, ಆ್ಯಂಡ್ ಒಳ್ಳೆ ವ್ಯೂಸ್ ಹೋಗ್ಬೋದು, ಒಳ್ಳೆ ಲೈಕ್ಸ್ ಬರ್ಬೋದು, ನಿಮ್ಗೆ ಸಮಾಧಾನ ಮಾಡ್ಬೋದು. ಬಟ್ ಒಬ್ರಿಗೊಬ್ರು ಬಿಟ್ಕೊಡ್ಬೇಡಿ. ಅದು ಅತ್ತೆ ಬಗ್ಗೆ ಆಗಿರಲಿ, ಗಂಡನ ಬಗ್ಗೆ ಆಗಿರಲಿ, ಮಾವನ ಬಗ್ಗೆ ಆಗಿರಲಿ, ನಾದಿನಿ ಬಗ್ಗೆ ಆಗಿರಲಿ, ಅಥವಾ
ಫ್ಯಾಮಿಲಿ ಅಂತಂದಾಗ ಒಂದು ಜಗಳ ಅನ್ನೋದು ಬಂದೇ ಬರುತ್ತೆ. ಎಲ್ಲರ ಮನೇಲೂ ದೋಸೆ ತೂತೆ ಅನ್ನೋಂಗೆ ಎಲ್ಲರ ಮನೇಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ಒಬ್ರಿಗೊಬ್ರು ಬಿಟ್ಕೊಡ್ಬೇಡಿ. ಇದೊಂದು ಸ್ಮಾಲ್ ಮೆಸೇಜಸ್ ಅಷ್ಟೇ. ತುಂಬ ವ್ಲಾಗರ್ಸ್ಗಳು ನೋಡಿದ್ದೀನಿ ನಾನು. ಆ್ಯಂಡ್ ನಮ್ಮ ಅತ್ತೆ ಹಿಂಗೆ ಅಂದ್ಬಿಟ್ರು, ನನ್ನ ಗಂಡ ಹಿಂಗೆ ಹಂಗೆ ಮಾಡ್ದ ಅನ್ನೋದನ್ನೆಲ್ಲ ಹಾಕ್ತಾರೆ. ಬಟ್ಟು ಹಂಗೆ ಹಾಕಿರ್ತೀರ ಅಲ್ವಾ, ನೆಕ್ಸ್ಟು ವೀಡಿಯೋದಲ್ಲಿ ನೀವು ಅವ್ರ ಜೊತೆ ಚೆನ್ನಾಗಿದ್ದಾಗ ವೀಡಿಯೋ ಮಾಡಿ ಹಾಕಿದಾಗ ನಿಮಗೇ ಸೇಫ್ ಔಟ್ ಆಗುತ್ತೆ. ಯಾರು ಕಮೆಂಟ್ ಹಾಕ್ಬಿಟ್ರೆ, ಓ ಹಂಗಂತಿದ್ರಿ, ಹಂಗೆ ಕಂಪ್ಲೇಂಟ್ ಮಾಡ್ತಿದ್ರಿ, ಇವಾಗ ಇಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದೀರಾ ಅಂತ. ಬೇಡ, ತೀರಾ ಪರ್ಸ್ನಲ್ ವಿಷಯನ ಸೋಷಲ್ ಮೀಡ್ಯಾದಲ್ಲಿ ತರೋದು ಬೇಡ. ಒಂದು ಲಿಮಿಟ್ ಅನ್ನೋದಿರುತ್ತೆ, ಆ ಲಿಮಿಟ್ ಕ್ರಾಸ್ ಮಾಡೋಕ್ಕೆ ಹೋಗ್ಬೇಡಿ. ಸೋಷಲ್ ಮೀಡ್ಯಾದಲ್ಲಿ ಹೆಂಗಿರ್ಬೇಕು ಹಂಗಿರಿ. ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅಲ್ಲಿ ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಎಂಜಾಯ್ ಮಾಡಿ. ಎಲ್ಲನೂ ತಂದುಬಿಟ್ಟು ಸುಮ್ಮನೆ ಅಂದರೆ ಬೇಡ. 4 ಜನ ನೋಡಿದವರು 4 ಥರ ಮಾತಾಡ್ತಾರೆ. ನಮ್ಮ ಫ್ಯಾಮಿಲಿ ಗುಟ್ಟನ್ನು ಯಾಕೆ ಬೇರೆಯವ್ರಿಗೆಲ್ಲ ಮಾತಾಡೋಕ್ಕೆ ಆಧಾರನ ನಾವೇ ಯಾಕೆ ಮಾಡಿಕೊಡ್ಬೇಕು? ಇದೊಂದು ಸ್ಮಾಲ್ ಮೆಸೇಜಸ್ ಅಷ್ಟೇ. ತುಂಬ ನಾನು ವೀಡಿಯೋಸ್ ನೋಡ್ತಾ ಇರ್ತೀನಿ ಅವ್ರುಗಳಿಗೆ. ಬಟ್ ನನ್ನ ಮೈಂಡ್ ಥಾಟ್ ಇದು. ನಿಮ್ಮ ಮೈಂಡ್ ಥಾಟ್ ಯಾವ ಥರ ಗೊತ್ತಿಲ್ಲ ಸೀರಿಯಸ್ಲಿ. ಇವತ್ತಿನ ಡೇ ವ್ಲಾಗ್ ಇಷ್ಟೇ ಸಿಂಪಲ್ ಆಗಿತ್ತು ಗೈಸ್. ನನ್ನ ಡೈಲಿ ವ್ಲಾಗ್ ಸ್ವಲ್ಪ ಯಾವಾಗಲೂ ಬ್ಯುಸಿ ಅನ್ನೋದು ಇದ್ದೇ ಇರುತ್ತೆ. ಫ್ರೀ ಅಂತಿರಲ್ಲ. ನಾನು ಫ್ರೀ ಇದ್ದೀನಿ ಅಂತಂದರೆ ನಾನೇ ಬ್ಯುಸಿ ಮಾಡ್ಕೋತೀನಿ. ಯಾಕಂದರೆ ನಂಗೆ ಬ್ಯುಸಿ ಲೈಫ್ ಇಷ್ಟ. ಫ್ರೀ ಆಯಿತು ಅಂದ್ರೆ ಮೆಂಟಲಿ ವೀಕ್ ಆಗಿಬಿಡ್ತೀನಿ ನಾನು. ಓ ಆ ಥರ ಯೋಚನೆ ಮಾಡಿ, ಈ ಥರ ಯೋಚನೆ ಮಾಡಿ, ಓವರ್ ಥಿಂಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಫ್ರೀ ಸಿಕ್ಕಿದ್ರು ಮೈಂಡ್ಗೆ. ಅದಕ್ಕೆ ಫೋನ್ ನೋಡ್ತಿದ್ದೀನಾ, ಅಲ್ಲಿ ಎಡಿಟಿಂಗಲ್ಲಿ ಬ್ಯುಸಿಯಾಗಿರ್ತೀನಿ. ಇನ್ನು ಅಂಗಡಿಲಿದ್ದೀನಾ, ಏನಾದ್ರೂ ಯಾವ ಥರ ಏನು ಅನ್ನೋದ್ರಲ್ಲಿ ಬ್ಯುಸಿಯಾಗಿರ್ತೀನಿ. ಇಲ್ಲ ಕ್ರಾಫ್ಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತೀನಿ. ನನ್ನದೇ ಆದ ಇವಾಗ ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಪ್ರಾವಿಷನ್ ಸ್ಟೋರು. ಅದರಲ್ಲೂ ಕೂಡ ನಾನು ಕಸ್ಟಮರ್ ಬರೋವರೆಗೂ ಖಾಲಿ ಕೂತಿರ್ಬೇಕು ಅಂದ್ಬಿಟ್ಟು ಅಲ್ಲೂ ಒಂದು ಓನ್ ಬಿಸ್ನೆಸ್ ಮಾಡ್ಕೊಳ್ಳೋದು. ಈ ಥರ ಯಾವಾಗಲೂ ಬ್ಯುಸಿಯಾಗಿರಿ ಗೈಸ್. ಯಾವ ಬ್ಯಾಡ್ ಮೈಂಡ್ ಥಾಟು ಬರೋಲ್ಲ, ಯಾರ್ಯಾರ ಬಗ್ಗೆನೂ ಯೋಚನೆ ಬರೋಲ್ಲ, ಆರಾಮಾಗಿರ್ಬೋದು. ಇದು ನನ್ನ ಸ್ಮಾಲ್ ಸಜೆಷನ್ ಅಷ್ಟೇ. ಇವತ್ತಿನ ಕತೆ ಇದಾಗಿತ್ತು. ಆ್ಯಂಡ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಒಂದಲ್ಲ ಒಂದಿನ ನನ್ನ ವಿಡಿಯೋ ಕ್ಲಿಕ್ ಆಗುತ್ತೆ. ನಾನು ಓಪಲ್ಲಿದ್ದೀನಿ, ಆ ಓಪ್ ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ನಿಮ್ಮ ಸಪೋರ್ಟು ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ಡೇ ವ್ಲಾಗನ್ನ ಇಲ್ಲಿಗೆ ಹೆಂಡ್ ಮಾಡ್ಕೊಳ್ಳುವ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.